ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಯುಜಿಸಿ ನೆಟ್ ಪೇಪರ್ 1 ಪತ್ರಿಕೆಯ ಬಗ್ಗೆ ನೋಡ್ತಾ ಹೋಗೋಣ. ಈ ಯುಜಿಸಿ ನೆಟ್ ಪೇಪರ್ 1 ಪತ್ರಿಕೆಯಲ್ಲಿ 10 ಯೂನಿಟ್ಗಳು ಬರ್ತವೆ. ಈ 10 ಯೂನಿಟಲ್ಲಿ ಮೊದಲನೇ ಯೂನಿಟ್ ನೋಡೋದಾದರೆ ಟೀಚಿಂಗ್ ಆಪ್ಟಿಟ್ಯೂಡ್ ಆಗಿದೆ. ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಕಾನ್ಸೆಪ್ಟ್ನ ನೋಡೋದಾದರೆ ಆಪರೇಷನ್ DDAD ಅಂತ ಇದೆ. ಈ DDAD ಏಮ್ಸ್ ಟು ಅಡ್ರೆಸ್ ದ ಗ್ರೋಯಿಂಗ್ ಇಶ್ಯೂಸ್ ಆಫ್ ಡಿಜಿಟಲ್ ಅಡಿಷನ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಅಂತ ಇದೆ. ಈ ಯೋಜನೆ ಶಾಲಾ ಮಕ್ಕಳನ್ನು ಡಿಜಿಟಲ್ ಚಟದಿಂದ ಹೊರಗೆ ತರಲು ತಂದಂತಹ ಯೋಜನೆಯಾಗಿದೆ. ಇವಾಗಿನ ಶಾಲಾ ಮಕ್ಕಳು ಡಿಜಿಟಲ್ ಅಂದರೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇದಕ್ಕೆ ಅಡಿಕ್ಟ್ ಆಗೋಗಿದ್ದಾರೆ. ಇಂತಹ ಡಿಜಿಟಲ್ ಚಟಗಳಿಂದ ಮಕ್ಕಳನ್ನ ಹೊರಗೆ ತರಲು ಈ DDAD ಯೋಜನೆಯನ್ನ ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದಾಗಿದೆ. ಕಾನ್ಸೆಪ್ಟ್ ನಂಬರ್ 2 ನೋಡೋದಾದ್ರೆ ವೆಸ್ಲರ್ ಅಡಲ್ಟ್ ಇಂಟೆಲಿಜೆನ್ಸ್ ಟೆಸ್ಟ್ ಈಸ್ ನಾನ್ ವೇರಿಯಬಲ್ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ಇದೆ. ಮನೋವಿಜ್ಞಾನಿಯಾದ ವೆಸ್ಲರ್ ಅವರು ಪ್ರೌಢ ಬುದ್ಧಿಮತ್ತೆಯನ್ನ ಅಳತೆ ಮಾಡಲು ಭಾಷೆಯನ್ನ ಬಳಕೆ ಮಾಡದೆ ಚಿತ್ರ ಮತ್ತು ಆಟಗಳ ಮೂಲಕ ಮಕ್ಕಳ ಬುದ್ಧಿಶಕ್ತಿ ಮಟ್ಟವನ್ನ ಅಳತೆ ಮಾಡುವ ಪರೀಕ್ಷೆ ಈ ವೆಸ್ಲರ್ ಅಡಲ್ಟ್ ಇಂಟೆಲಿಜೆನ್ಸ್ ಟೆಸ್ಟ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಕಾನ್ಸೆಪ್ಟ್ ನಂಬರ್ 3 ನೋಡೋದಾದ್ರೆ ಡೆವಲಪ್ಮೆಂಟಲ್ ಕೌನ್ಸಿಲಿಂಗ್ ಈ ಫೋಕಸ್ ಆನ್ ದ ಎಮೋಷನಲ್ ಅಂಡ್ ಸೋಷಿಯಲ್ ಪ್ರೋಗ್ರೆಸ್ ಆಫ್ ದ ಸ್ಟೂಡೆಂಟ್ ಅಂತ ಇದೆ. ಡೆವಲಪ್ಮೆಂಟಲ್ ಕೌನ್ಸಿಲಿಂಗ್ ಅಂದ್ರೆ ವಿಕಾಸಾತ್ಮಕ ಸಮಾಲೋಚನೆ ಆಗಿದೆ. ಒಂದು ಮಗುವು ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಳವಣಿಗೆ ಹೊಂದಲು ನೀಡುವಂತಹ ಸಮಾಲೋಚನೆಯನ್ನ ಏನನ್ಬೋದು ಡೆವಲಪ್ಮೆಂಟಲ್ ಕೌನ್ಸಿಲಿಂಗ್ ಅಂತ ಹೇಳ್ಬೋದಾಗಿದೆ. ಕಾನ್ಸೆಪ್ಟ್ ನಂಬರ್ 4 ನೋಡೋದಾದ್ರೆ ಕಾರ್ಲ್ ಜಂಗ್ ಅವರ 2 ಟರ್ಮ್ಗಳಾದ ಅನಿಮಾ ಮತ್ತೆ ಅನಿಮಸ್ಗಳ ಬಗ್ಗೆ ಇದೆ. ಅನಿಮಾ ಅಂದ್ರೆ ಒಬ್ಬ ಪುರುಷ ಸ್ತ್ರೀಯ ಗುಣಲಕ್ಷಣಗಳನ್ನ ವ್ಯಕ್ತಪಡಿಸ್ತಿದ್ರೆ, ತೋರಿಸ್ಕೊಳ್ತಿದ್ರೆ ಅದನ್ನ ಏನಂತ ಅನ್ಬೋದು ಅಂದ್ರೆ ಅನಿಮಾ ಅಂತ ಕರಿಬಹುದಾಗಿರುತ್ತೆ. ಅನಿಮಸ್ ಅಂದ್ರೆ ಸ್ತ್ರೀ ಪುರುಷರ ಗುಣಲಕ್ಷಣಗಳನ್ನ ತೋರಿಸ್ಕೊತಿದ್ರೆ, ವ್ಯಕ್ತಪಡಿಸ್ತಿದ್ರೆ ಅದನ್ನ ಅನಿಮಸ್ ಅಂತ ಕರಿಬಹುದಾಗಿರುತ್ತೆ. ಕಾನ್ಸೆಪ್ಟ್ ನಂಬರ್ 5 ನೋಡೋದಾದ್ರೆ ಹ್ಯೂಮನಿಸ್ಟಿಕ್ ಟೀಚರ್ ಎಂಕರೇಜಸ್ ಡೈರೆಕ್ಟೆಡ್ ಲರ್ನಿಂಗ್ ಅಂತ ಇದೆ. ಹ್ಯೂಮನಿಸ್ಟಿಕ್ ಟೀಚರ್ ಅಂದ್ರೆ ಮಾನವೀಯ ಗುಣಧರ್ಮ ಹೊಂದಿರುವ ಶಿಕ್ಷಕರು ಅಂತ ಹೇಳ್ಬೋದಾಗಿದೆ. ಈ ಮಾನವೀಯ ಗುಣಧರ್ಮವನ್ನ ಹೊಂದಿರುವ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಲಿಕೆಯನ್ನ ಉಂಟು ಮಾಡಲು ಪ್ರೇರಣೆಯನ್ನ ನೀಡ್ತಾರೆ ಅಂತ ಹೇಳ್ಬೋದಾಗಿದೆ. ಕಾನ್ಸೆಪ್ಟ್ ನಂಬರ್ 6 21 categories of disabilities are recognized under RPWD Act 2016. RPWD Act 2016 ನ ಪ್ರಕಾರ 21 ಕ್ಯಾಟಗರಿಯಲ್ಲಿ ಈ ದಿವ್ಯಾಂಗ ವ್ಯಕ್ತಿಗಳನ್ನ ಗುರುತಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಕಾನ್ಸೆಪ್ಟ್ ನಂಬರ್ 7 6% of GDP allocated towards education by NEP 2020. NEP 2020 ಪ್ರಕಾರ ನಮ್ಮ ದೇಶದ ತಲಾ ಆದಾಯದಲ್ಲಿ 6% ಅನ್ನ ಶಿಕ್ಷಣಕ್ಕಾಗಿ ಮೀಸಲಿರಿಸಬೇಕೆಂದು ಶಿಫಾರಸನ್ನ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಕಾನ್ಸೆಪ್ಟ್ ನಂಬರ್ 8 ಕೌತ್ ಇಂಟರಾಕ್ಟಿವ್ ಎಜುಕೇಶನ್ ಟೂಲ್. ಕೌತ್ ಅನ್ನೋದು ಒಂದು ಆನ್ಲೈನ್ ಗೇಮ್ ಆಗಿದ್ದು ಇದನ್ನ ಶಿಕ್ಷಣಕ್ಕಾಗಿ ಉಪಯೋಗ ಮಾಡುತ್ತಾರೆ. ಕೌತ್ ನಾರ್ವೆ ದೇಶದಾಗಿದೆ ಅಂತ ಹೇಳ್ಬೋದಾಗಿದೆ. ಕಾನ್ಸೆಪ್ಟ್ ನಂಬರ್ 9 ಜಸ್ಟಿಫೈ. ಜಸ್ಟಿಫೈ ಈಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಕಾನ್ಸೆಪ್ಟ್ ನಂಬರ್ 10 21A ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ 6 to 14 years ಚಿಲ್ಡ್ರನ್. 21A ವಿಧಿ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ತಿಳಿಸಿಕೊಡುತ್ತದೆ ಅಂತ ಹೇಳ್ಬೋದಾಗಿದೆ.